ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮನೆ ಮನೆಗೆ ಸವಿತಾ ಮಹೇಶ್. ಸೇವಾ ಮನೋಭಾವವಿದೆ, ಚುನಾವಣೆ ನಡೆಯೋದು ನಿಶ್ಚಿತ. ಹಾಗಾಗಿ ಸೇವಾ ಮನೋಭಾವದ ವ್ಯಕ್ತಿಗೆ ಬೆಂಬಲ ಎಸ್ ಟಿ ಸೋಮಶೇಖರ್. ವಿಶೇಷ ಕಾರ್ಯಕ್ರಮ ಏನಿದು? ಮನೆ ಮನೆಗೆ ಸವಿತಾ ಮಹೇಶ್ ಒಂದು ಕಡೆಗಾದರೆ, ಸೇವಾ ಮನೋಭಾವವಿದೆ, ಹಾಗಾಗಿ ನಾನು ಬೆಂಬಲಿಸ್ತಾ ಇದ್ದೇನೆ ಅನ್ನುವಂಥದ್ದು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಾತು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿವನಪಾಳ್ಯ ಗ್ರಾಮದೊಳಗೆ, ಶಿವನಪಾಳ್ಯ ವಾರ್ಡ್ ಏನಾಗಿದೆ, ಆ ವಾರ್ಡಿನೊಳಗೆ ಈಗಾಗಲೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅನ್ನುವಂತಹ ಅಘೋಷಿತವಾಗಿ ಪ್ರಚಾರದಲ್ಲಿರ್ತಕ್ಕಂಥ, ಒಂದು ರೀತಿಯ ಘೋಷಿತವಾಗಿರ್ತಕ್ಕಂಥ ಅನ್ನುವ ಭಾವನೆ ಹೊಂದಿರತಕ್ಕಂಥ ಸವಿತಾ ಮಹೇಶ್, ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರ ಧರ್ಮಪತ್ನಿ ಸವಿತಾ ಮಹೇಶ್ ಅವರ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಇವತ್ತು ಚಾಲನೆ ನೀಡಲಾಯಿತು. ಶಿವನಪಾಳ್ಯದಲ್ಲಿರ್ತಕ್ಕಂಥ ಅಭಯಹಸ್ತ ಗಣಪತಿ ದೇವಸ್ಥಾನದೊಳಗೆ ಪೂಜೆ ಸಲ್ಲಿಸುವ ಮೂಲಕವಾಗಿ ಅಲ್ಲಿರುವಂತಹ ಎಲ್ಲ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಒಂದಷ್ಟು ಚರ್ಚೆಗಳು, ಒಂದಷ್ಟು ಉಭಯ ಕುಶಲೋಪರಿಗಳ ಜೊತೆಗೆ ಪ್ರಥಮ ಭೇಟಿ ಅನ್ನುವ ದೃಷ್ಟಿಕೋನದಿಂದ ಉಡುಗೊರೆಯನ್ನು ಕೊಡುವುದರ ಮೂಲಕವಾಗಿ ಒಂದಷ್ಟು ಉಪಯುಕ್ತವಾದ ಮಾತುಗಳನ್ನು ಆಡಿರ್ತಕ್ಕಂಥ ಕಾರ್ಯಕ್ರಮ ಕೂಡ ನಡೆದಿದೆ. ಹಾಗಾಗಿ ಮನೆ ಮನೆಗೆ ಸವಿತಾ ಮಹೇಶ್ ಎನ್ನುವಂಥ ಕಾರ್ಯಕ್ರಮದ ವರದಿಯನ್ನು ಕೊಡುವ ಮುನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರನ್ನ ಸುದ್ದಿ ಮೃದಂಗ ಮಾತನಾಡಿತು. ಚುನಾವಣೆ ಆಗಸ್ಟ್ 30ರೊಳಗಾಗಿ ಆಗಬೇಕಾಗಿದೆ ಅನ್ನುವಂಥ ಸುಪ್ರೀಂ ಕೋರ್ಟಿನ ಆದೇಶ. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದೆ ಅನ್ನುವಂಥ ಮಾತುಗಳಿದೆ ಅಂತ ಹೇಳಿದಂಥ ಸಂದರ್ಭಗಳಿಗೆ ಅವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ, ಚುನಾವಣೆ ನಡೆಯುವುದು ನಿಶ್ಚಿತ ಅನ್ನುವಂಥ ಮಾತಿನ ಜೊತೆಗೆ ಸವಿತಾ ಮಹೇಶ್ ಅವರು ಮನೆ ಮನೆಗೆ ಸವಿತಾ ಮಹೇಶ್ ಎನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಈ ಬಗ್ಗೆ ತಮ್ಮ ಅಭಿಪ್ರಾಯವೇನು ಅಂತ ಕೇಳಿದ ಸಂದರ್ಭದೊಳಗೆ ಸೋಮಶೇಖರ್ ಒಂದು ಮಾತನ್ನು ಹೇಳಿದ್ರು. ಫಲವತ್ತವಾಗಿರ್ತಕ್ಕಂಥವ್ರು ಮಹೇಶ್ ಅವರು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥವರು ನಾನು GBAನಲ್ಲಿ ಬಂದು ಸೇವೆಯನ್ನು ಮಾಡಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಂಡು ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಸೇವೆ ಮಾಡ್ತೀರಿ ಅಂತ ಬರ್ತಾರೋ ಅವರಿಗೆ ನಾನು ಸಹಕಾರವನ್ನು ಕೊಡಬೇಕು, ಅವ್ರ ಜೊತೆಲಿ ನಿಲ್ಲಬೇಕು, ನಾನು ನಿಂತಿದ್ದೇನೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಅವ್ರು ಏನೇನೋ ಮಾತನಾಡಿದ್ರು ಅನ್ನುವಂಥ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಚುನಾವಣೆ ಆಗಸ್ಟ್ 30ರೊಳಗೆ ಆಗಬೇಕು ಅಂತ, ಆದರೆ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ಚರ್ಚೆ ಆಗ್ತಿರೋದು, ಇಲ್ಲ ಬೇರೆ ದಾರಿ ಹುಡುಕ್ತಾರೆ ಕಾಂಗ್ರೆಸ್ ಅಂತ. ನಿಮ್ಮ ಅನುಭವದ ಪ್ರಕಾರವಾಗಿ ಚುನಾವಣೆ ಆಗಸ್ಟ್ 30ರೊಳಗೆ ಆಗುತ್ತಾ? 100% ಸುಪ್ರೀಂ ಕೋರ್ಟ್ 2ನೇ ಸಾರಿಗೆ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಸರ್ಕಾರನೂ ಕೂಡ ನಡ್ಕೊಂಡು ಬಂದಿದೆ. ಸೆನ್ಸಸ್ ಇರೋದರಿಂದ ಅಷ್ಟು ಜನನೂ ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಒಂದು ರೀಸನ್ನ ಹೇಳಿದ್ದಾರೆ. ಆಗಸ್ಟ್ 31ರೊಳಗಡೆ 100% ಮಾಡಲೇಬೇಕು. AICC ಜನರಲ್ ಸೆಕ್ರೆಟರಿನೂ ಕೂಡ ಭಾನುವಾರ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಎಲ್ಲರನ್ನೂ ಸಭೆ ಕರೆದಿದ್ದಾರೆ. ಅವತ್ತು ಡಿಸೈಡ್ ಮಾಡ್ತಾರೆ, ಅಂದರೆ ಚುನಾವಣೆ ಮಾಡಲೇಬೇಕು ಅಂಥೇಳಿ. ಜುಲೈ 1 ಆರ್ 2nd ವೀಕು, 1.5 ತಿಂಗಳು ಮುಂಚೆ ನೋಟಿಫಿಕೇಷನ್ ಮಾಡಬೇಕು, ಮಾಡ್ತಾರೆ. ಕೆಲವರು ಅದನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಯಾರು ಓಡಾಡಬಾರ್ದು ಅದಾಗ್ಬೋದು ಅಂತಕ್ಕಂಥ ಇರೋರು ಚುನಾವಣೆ ಆಗಲ್ಲ. ಈಗ ಸುಪ್ರೀಂ ಕೋರ್ಟೇ ಅಂತಿಮ. ಈಗ ಹೇಳಾದ್ಮೇಲೆ ಆಗಸ್ಟ್ 31 3 ತಿಂಗಳು ಕೇಳಿದರು, 2 ತಿಂಗಳು ಕೊಟ್ಟಿದ್ದಾರೆ. ಅದು 100% ಶಿವಕುಮಾರ್ ಕೂಡ ಚುನಾವಣೆ ಆಗಬೇಕು ಅಂತ, ಎಲ್ಲ ಶಾಸಕರು ಕೂಡ ಚುನಾವಣೆ ಆಗಬೇಕು ಅಂತ. ಯಾಕೆ ಇನ್ನೂ 2 ವರ್ಷ ಇರೋದ್ರಿಂದ ಅಷ್ಟರೊಳಗಡೆ ಚುನಾವಣೆ ಆಗಬೇಕು ಅಂಥೇಳಿ ಯಾವ ಕಾರಣಕ್ಕೂ ಚುನಾವಣೆ ಮುಂದಕ್ಕೆ ಹೋಗೋದಿಲ್ಲ. 100% ಚುನಾವಣೆ ಆಗ್ತದೆ. ಇದರ ಸಂಬಂಧಪಟ್ಟಂಥ ಭಾನುವಾರ ಫೈನಲ್ ಮೀಟಿಂಗು ಕೂಡ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸಭೆನೂ ಕೂಡ ಕರೆದಿದ್ದಾರೆ. ಮನೆ ಮನೆಗೆ ಸವಿತಾ ಮಹೇಶ್, ಮನೆ ಮನೆಗೆ ಎಸ್ ಟಿ ಸೋಮಶೇಖರ್ ಅನ್ನೋ ದೊಡ್ಡ ಪ್ರಚಾರ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲ ಅವರು ಫಲವತ್ತವಾಗಿದ್ದಾರೆ. ಪಂಚಾಯಿತಿಯಿಂದ ಚೇರ್ಮನ್ ಆಗಿದಂಥ ಅನುಭವ ಕೂಡ ಇದೆ. ಚುನಾವಣೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಕಾರ್ಪೊರೇಷನ್ನಲ್ಲಿ ಸೇವೆ ಮಾಡಬೇಕು, ಪಂಚಾಯತಿಲಿ ಸೇವೆ ಮಾಡಿದ್ದೇನೆ, ಕಾರ್ಪೊರೇಷನ್ ಲಿಮಿಟಲ್ಲಿ ಸೇವೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇದೆ. ಜನರಲ್ ಲೇಡಿ ಕ್ಯಾಟಗರಿ ಆದದ್ದನ್ನು ಕೂಡ ಚೇಂಜ್ ಮಾಡಿಸಿ BCA ಲೇಡಿನೂ ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಅದರಿಂದ ಸೇವೆ ಮಾಡಬೇಕು ಅಂತಕ್ಕಂಥದ್ದಿದೆ. ಯಾರು ಸೇವೆ ಮಾಡಬೇಕು, ಜನಸೇವೆ ಮಾಡಬೇಕು ಅಂತಕ್ಕಂಥ ಮುಂದೆ ಬರ್ತಾರೋ ಅವ್ರಿಗೆ ನಾನು 100% ಅವ್ರಿಗೆ ಎಲ್ಲ ಥರದ್ದು ಸಪೋರ್ಟ್ ಕೊಡ್ತೇನೆ. ಚುನಾವಣೆ ಆಗೋದಿಲ್ಲ, ನೋಟಿಫಿಕೇಷನ್ ಆದಾಗ ನೋಡ್ಕೊಳ್ಳೋಣ ಅನ್ನೋರಿಗೆ ನಾನು ಯಾವುದೂ ಕೂಡ
ಸಪೋರ್ಟ್ ಮಾಡೋದಿಲ್ಲ. ನಮಗೇನು 24/7 ಕೆಲಸ ಮಾಡಬೇಕು, ಜನಸೇವೆ ಮಾಡಬೇಕು. ಈಗ ಬಂದೆ ದುಬಾಸಿ ಪಾಳ್ಯದಲ್ಲಿ ನಮ್ಮ ರೇಣುಕಮ್ಮ ಹೇಳಿದ್ರು ಮನೆ ಎಲ್ಲ ಡ್ಯಾಮೇಜ್ ಆಗಿದೆ, ಅದಾಗಿದೆ ಅಂಥೇಳಿ. ಚುನಾವಣೆ ಬೇರೆ, ಅದಕ್ಕಿಂತ ಮುಂಚೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸರ್ಕಾರನೂ ಕೂಡ ರಾಜಕಾಲುವೆಗೆ 232 ಕೋಟಿ ಕೊಟ್ಟಿದ್ದಾರೆ. ಡಾಂಬರೀಕರಣಕ್ಕೂ ಕೂಡ 200 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ಯುದ್ಧ ಬಂದಿರೋದ್ರಿಂದ ಡಾಂಬರೀಕರಣ ಬೆಲೆ ಜಾಸ್ತಿ ಅಂತೇಳಿ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಅದಕ್ಕೂ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಈಗ ಅವರು ಸ್ವಲ್ಪ ಎನ್ಹಾನ್ಸ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕಿಂದ ಎಲ್ಲ ರೋಡ್ಗಳು ಕೂಡ ಹೆಚ್ಚು ಕಡಿಮೆ ಸಿಟಿ ನಮ್ಮ ಕಾರ್ಪೊರೇಷನ್ ಲಿಮಿಟಲ್ಲಿ ಎಲ್ಲ ರೋಡು ಕೂಡ ಡಾಂಬರೀಕರಣ ಆಗ್ತದೆ. ರಾಜಕಾಲುವೆನೂ ಕೂಡ ಕಂಪ್ಲೀಟ್ ಆಗ್ತದೆ. ಸೋಮಶೇಖರ್ ಗುರುತಿಸಿದ ಕ್ಯಾಂಡಿಡೇಟ್ಗಳು ಭಾಳ ಕ್ರಿಯಾಶೀಲವಾಗಿದ್ದಾರೆ. ನಾನು ಯಾರನ್ನೂ ಗುರುತಿಸಿಲ್ಲ. ನಾನು ಯಾರನ್ನೂ ಗುರುತಿಸಿಲ್ಲ. ಆಯಾ ಭಾಗದ ಲೀಡ್ರುಗಳು ಗುರುತಿಸಿದ್ದಾರೆ. ಇವತ್ತು ಇಲ್ಲಿ ಶಿವನಪಾಳ್ಯ ವಾರ್ಡಲ್ಲಿ ಎಲ್ಲರೂ ಗುರುತಿಸಿದ್ದಾರೆ. ಮಹೇಶ್ ಹೆಂಡ್ತಿನ ಇಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ಅವರು ವಾರ್ಡ್ನವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈಗ ಮಹೇಶ್ ಹೆಂಡ್ತಿ ಬಂದ್ಮೇಲೆ ಇಷ್ಟು ಜನ ಎಲ್ಲ ಲೀಡ್ರುಗಳು ಈ ನಮ್ಮ ಈ ವಾರ್ಡ್ನವರು ಅಕ್ಕಪಕ್ಕ ವಾರ್ಡ್ನವರು ಬಂದವ್ರೆ ಅಂತಂದರೆ ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದೇ ಒಂದು ಅರ್ಥ. ಬಟ್ ನಾನು ಬಿ ಫಾರಮ್ ನಾನು ಕೊಡೋದಿಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೊಡ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಚುನಾವಣೆ ಬರ್ತದೋ ಹೋಗ್ತದೋ. 12 ವಾರ್ಡಲ್ಲಿ ಮೊದಲನೇ ವಾರ್ಡು ಕೈ ಹಾಕಿದ್ದಾರೆ, ಅದರಿಂದ ಅವರು ಸಪೋರ್ಟ್ ಮಾಡ್ತಾ ಇದ್ದೀನಿ. ಇನ್ನು 11 ವಾರ್ಡ್ನವರು ಮೀನಮೇಷ ಎಣಿಸ್ತಿದ್ದಾರೆ. ಚುನಾವಣೆ ಆಗ್ತದೋ ಇಲ್ವೋ ಅದು ಕೇಳ್ಕೊತಿದ್ದಾರೆ. ಇದು ಬಿಟ್ಟರೆ ಕೆಂಗಲ್ ಹನುಮಂದೆ ವಾರ್ಡು, ಅವರು ಮನೆಗೆ ಹೋಗೋದು ಅದು ಭೇಟಿ ಮಾಡ್ತಿದ್ದಾರೆ. ಈ ಥರ ಒಂದು 2-3 ವಾರ್ಡ್ನವರು ಚುನಾವಣೆ ಬರ್ತದೋ ಹೋಗ್ತದೋ, ನಾವು ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಮಾಡ್ತಿದ್ದಾರೆ. ಯಾರು 100% ಕಾನ್ಸಂಟ್ರೇಷನ್ ಮಾಡ್ತಾರೆ, ನಾನು 100% ಅವರಿಗೆ ಸಪೋರ್ಟ್ ಮಾಡ್ತೇನೆ. ಈಗ 1700 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೇವೆ. ಈಗ 24ನೇ ತಾರೀಕು ತುಮಕೂರು ಸ್ವಾಮಿಗಳು ಬರ್ತಿದ್ದಾರೆ, ಆಮೇಲೆ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಗಳು ಕೂಡ ಬರ್ತಿದ್ದಾರೆ. 1760 ಆಗಿದ್ರು 60 ರಿಜೆಕ್ಟ್ ಮಾಡಿದ್ದಾರೆ, ನಮ್ಮ ಕ್ಷೇತ್ರದವ್ರು ಅಲ್ಲ ಅಂಥೇಳಿ. SSLC PUC ಅವರಿಗೆ ಹಣಕಾಸು ನೆರವು ಕೊಡ್ತೇವೆ, ಮತ್ತು ಎಜುಕೇಷನ್ಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೇವೆ. ಭಾನುವಾರ 4 ಗಂಟೆಗೆ ಅದನ್ನು ಇಟ್ಕೊಂಡಿದ್ದೇವೆ. 12 ವಾರ್ಡನ್ನು ಕೂಡ ಒಂದೊಂದು ಕಾರ್ಯಕ್ರಮ ಮಾಡ್ತೇವೆ. 12 ವಾರ್ಡು ಕೂಡ ನಾನು ನೆಕ್ಸ್ಟ್ 31ನೇ ತಾರೀಕು ಆದಮೇಲೆ ಪಾದಯಾತ್ರೆಯನ್ನು ಕೂಡ ಒಂದೊಂದೇ ವಾರ್ಡು ಕೂಡ ಮಾಡ್ತೇನೆ. ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರು ಸೇವೆ ಮಾಡಬೇಕು ಅಂತಿದ್ದಾರೆ, ಆಮೇಲೆ ಖಾತಾದ ದುರುದ್ದೇಶ ಇರ್ಬೋದು, ಬೇರೆ ಇರ್ಬೋದು, ಅದು ಯಾರಿಗೂ ಕೂಡ ನಾನು ಈ ಸರಿ ಸಪೋರ್ಟ್ ಮಾಡೋದಿಲ್ಲ. 100% ಸೇವೆ ಯಾರು ಮಾಡ್ತಾರೆ ಅವರಿಗೆ ಮಾಡ್ತೇವೆ. ಬಟ್ ಕ್ಯಾಂಡಿಡೇಟು ಆಯಾ ಭಾಗದಲ್ಲಿ ಅವರೇ ಸೆಲೆಕ್ಟ್ ಮಾಡಬೇಕಾಗ್ತದೆ. ಸರ್, ವಾರ್ಡ್ ಅಧ್ಯಕ್ಷ ನೇಮಕ ಸ್ವಲ್ಪ ಗೊಂದಲ ಆಗಿದೆ. ಯಾವ ವಾರ್ಡ್ದು ಏನು ಗೊಂದಲ ಏನೂ ಆಗಿಲ್ಲ. ಅಧ್ಯಕ್ಷರು ಮಾಡ್ತೀರಿ, ಒಬ್ಬೊಬ್ಬರಿಗೆ 2 ಪೋಸ್ಟ್ ಕೊಡ್ತೀನಿ. ಇಲ್ಲಪ್ಪ, ಯಾರಿಗೂ ಕೊಟ್ಟಿಲ್ಲ, ಎಲ್ಲ ಆಯಾ ವಾರ್ಡ್ಗೆ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ನಾನೇನು ಇಂಟರ್ಫಿಯರೆನ್ಸ್ ಇಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರು ಅವರು ಮಾಡ್ಕೊಂಡಿದ್ದಾರೆ. ನೆನ್ನೆ ಮಹಿಳಾ ಅಧ್ಯಕ್ಷರು ನನ್ನನ್ನು ಕೇಳಿದ್ರು, ಈಗ ಮಹಿಳಾ ಇದೆಲ್ಲ ಮಾಡ್ತಾಯಿದ್ದೀವಿ ಅಂತ. ನೀವು ಆಯಾ ಭಾಗದ ಲೋಕಲ್ ಲೀಡರ್ಸು, ಆಮೇಲೆ ಯಾರು ಕಾರ್ಪೊರೇಷನ್ ಅಭ್ಯರ್ಥಿಗಳಾಗಿ ಗುರ್ಸ್ಕೊಂಡಿದ್ದಾರೆ ಅವ್ರಿಗೆ ಯಾರಿಗೆ ಬೇಕು ಮಹಿಳಾ ಅಧ್ಯಕ್ಷರನ್ನ ನೀವು ಅವ್ರಿಗೆ ಮಾಡಿ ಅಂತ ಅಷ್ಟು ಹೇಳಿದ್ದೆ ನಾನು. ಯಾರು ಈ ಭಾಗದಲ್ಲಿ ವಾರ್ಡ್ ಅಧ್ಯಕ್ಷರಿದ್ದಾರೆ, ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಅವ್ರು ಯಾರು ಹೇಳ್ತಾರೆ ಅವರಿಗೆ ಮಹಿಳಾ ಅಧ್ಯಕ್ಷರನ್ನ ನೀವು ಕೊಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ನಾನು ಪರ್ಟಿಕ್ಯುಲರಾಗಿ ಇಂಥ ಮಹಿಳೆಯೇ ಈ ವಾರ್ಡ್ ಕೊಡಿ ಅಂತಕ್ಕಂಥದ್ದು ಹೇಳಲಿಲ್ಲ. ಈ ವಾರ್ಡ್ಗೆ ಇಂಥ ಅಧ್ಯಕ್ಷರನ್ನೇ ಕೊಡಿ ಅಂತಲೂ ಕೂಡ ನಾನು ಹೇಳಲಿಲ್ಲ. ಜಿಲ್ಲಾ ಅಧ್ಯಕ್ಷರಿಗೆ ಹೇಳಿದೆ, ಕ್ಯಾಂಡಿಡೇಟ್ಗಳು ಯಾರು ಆಗಬೇಕು ಅಂತ ಚಿಂತನೆ ಇದ್ದಾರೋ ಅವ್ರು ಯಾರಾದರೂ ಕೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅಂತ ಹೇಳಿದೆ. ಅದ್ರ ಮಾಡಿದ್ದಾರೆ. ನನ್ನ ಗಮನಕ್ಕೆ ಯಾವುದು ಕೂಡ ಇಲ್ಲ. ಮತದಾರಕ್ಕೆ ಕಾನ್ಸ್ಟಿಟ್ಯೂಯೆನ್ಸಿಲಿ ಏನು ಬೇಕು 3 ವರ್ಷದಿಂದ ಅದೆಲ್ಲವನ್ನು ಕೂಡ ಮೂಲ ಸೌಕರ್ಯ ಒದಗಿಸ್ತಕ್ಕಂಥದ್ದಕ್ಕೆ ಮಾಡಿದ್ದೇವೆ. ಸರ್ಕಾರ ಸಾಕಷ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ರಾಜಕಾಲುವೆ ಇರ್ಬೋದು, ಡಾಂಬರೀಕರಣ ಇರ್ಬೋದು, ಕುಡಿಯೋ ನೀರಂತೂ ಪರ್ಮನೆಂಟಾಗಿ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ತಕ್ಕಂಥ ವ್ಯವಸ್ಥೆಗೂ ಕೂಡ ನಾಳಿದ್ದು ಚಾಲನೆ ಮಾಡ್ತಾಯಿದ್ದೇವೆ. ಬೇಸಿಗೆಯಲ್ಲೂ ಕೂಡ ನೀರು ತೊಂದರೆ ಇಲ್ಲದಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ದೇವೆ. ನಮ್ಮ ಕ್ಷೇತ್ರ ಪಾಲಿಟಿಕ್ಸ್ ಏನೂ ಇಲ್ಲ. ಪಾಲಿಟಿಕ್ಸ್ 28ಕ್ಕೆ ನಾನು ಚುನಾವಣೆ ಅದೇನಂತಕ್ಕಂಥದ್ದು ಯೋಚನೆ ಮಾಡ್ತೀವಿ. ಅಲ್ಲಿಗಂಟ ಒಂದು ಅವಕಾಶ ಈ ಕ್ಷೇತ್ರದವ್ರು ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯ ಏನು ಒದಗಿಸ್ಬೇಕು ಅಂತಕ್ಕಂಥದ್ದಿದೆ, ಅದನ್ನು
ಅವರಿಗೆ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಕೂಡ ಮಾಡ್ತಾಯಿದ್ವಿ ಅಷ್ಟೇ. ಎಸ್ ಟಿ ಸೋಮಶೇಖರ್ ಅವರು ಸುದ್ದಿ ಮೃದಂಗಕ್ಕೆ ನೀಡಿದಂತಹ ವಿಶೇಷ ಸಂದರ್ಶನ ಹೇಳಿದಂಥ ಮಾತುಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮದೊಳಗೆ ಶಿವನಪಾಳ್ಯದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಧ್ಯಕ್ಷರಾದ ವೈ ಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ಹಂತದಲ್ಲಿ ನೋಡಿದಾಗ ಬಹುಶಃ ಅಸಮಾಧಾನದ ಹೊಗೆ ಆಡುತ್ತಿದೆ ಎನ್ನುವ ಭಾವನೆಗಳ ಮಧ್ಯದಲ್ಲಿಯೂ ಕೂಡ ಕೆಲವೊಬ್ಬ ಅಭ್ಯರ್ಥಿನ ಒಪ್ಪಿಕೊಳ್ಳುವುದಿಲ್ಲವಂತೆ ಅನ್ನುವಂತಹ ಒಂದಷ್ಟು ಅಪಪ್ರಚಾರಗಳ ಮಧ್ಯದಲ್ಲಿಯೂ ಕೂಡ ಸವಿತಾ ಮಹೇಶ್ ರವರ ಕಾರ್ಯಕ್ರಮಕ್ಕೆ ಜಾತ್ಯತೀತವಾಗಿ ಅನೇಕರು ಪಾಲ್ಗೊಂಡಿದ್ದರು. ಬಹುತೇಕ ಹಳೆಯ ಕಾಂಗ್ರೆಸ್ಸಿಗರು, ಹೊಸ ಕಾಂಗ್ರೆಸ್ಸಿಗರು, ಸೋಮಶೇಖರ್ ಕಾಂಗ್ರೆಸ್ಸಿಗರು, ನೈಜ ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ಸಮ್ಮಿಶ್ರಣವಾಗಿದ್ದಂಥ ವಿಶೇಷತೆ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ಆರಂಭವಾದ ಮನೆ ಮನೆಗೆ ಸವಿತಾ ಮಹೇಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥದ್ದು. ಅವರೆಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಹೋದರೆ ಬಹುಶಃ ಹೆಚ್ಚು ಕಮ್ಮಿ 1 ಗಂಟೆ ಆಗಬಹುದನ್ನು. ಹಾಗಾಗಿ ಯಾರ ಹೆಸರನ್ನು ಹೇಳದೆ ಕೇವಲ ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ವೈ ಕೃಷ್ಣ ಪಾಲ್ಗೊಂಡಿದ್ದರು, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮೈಲ್ಸಂದ್ರ ನಾಗರಾಜ್ ಪಾಲ್ಗೊಂಡಿದ್ದರು. ಉಳಿದಂಥ ಎಲ್ಲರೂ ಕೂಡ ಬೇರೆ ಬೇರೆ ವಾರ್ಡಿನ ಅಧ್ಯಕ್ಷರು ಉಪಸ್ಥಿತರಿದ್ದರು ಅನ್ನುವಂಥ ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ವಿಶೇಷವಾಗಿರ್ತಕ್ಕಂಥ ವರದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ಒಂದಷ್ಟು ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.